ಸದಾನಂದ ಎಲ್ಲೋ ಸದಾನಂದ ನಂಬಿ ಆಶ್ರಯ ಕೊಟ್ಟು 5 ಲಕ್ಷ ರೂಪಾಯಿ ಕೊಟ್ಟು ಮಂಗಳೂರು ಡಿಪೋಗೆ ಕೊಟ್ಟು ಬಾ ಅಂದ್ರೆ ಅದೇ 5 ಲಕ್ಷ ರೂಪಾಯಿ ತಗೊಂಡು ಹೊಸ ಜೀವನ ಶುರು ಮಾಡಿದ್ದಾನೋ ಏನೋ. ಎಲ್ಲಿ ಸದಾನಂದ? ದೇವಿ ನಿಶ್ಚಿತಾರ್ಥದಲ್ಲಿ ಆದ ಅವಮಾನ ಇನ್ನೂ ನಿಮ್ ಮನಸ್ಸಿಂದ ಹೋಗಿಲ್ಲ ಅಂತ ಕಾಣಿಸುತ್ತೆ. ಹಠ ಕೋಪ ಇನ್ನೂ ಇದೆ ನಿಮ್ ಮನಸ್ಸಲ್ಲಿ. ನೀವೇ ಏನೋ ಮಾಡಿರ್ಬೋದು ಸದಾನಂದನ್ನ, ಅವನನ್ನು ಕೊಂದಿದ್ದೀರಿ ಅಂತ ನಮಗನ್ನಿಸ್ತಾ ಇದೆ. 1.5 ತಿಂಗಳು ಬೇಕಿತ್ತ ಮಂಗಳ ಸದಾನಂದನ್ನ ಬಡ್ದು ಬಿಸಾಕೋಕೆ? ನಾನು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹೆಸರು ಕೆಡಿಸ್ಕೊಂಡಿದ್ದೀನಿ, ಆದ್ರೆ ನನ್ನ ಮಗ ಹಾಗಲ್ಲ. ಈಗ ನಮ್ದೇ ಆದೊಂದು ಡಿಪೋ ಶುರುವಾಗಿದೆ. ಪರಿಸ್ಥಿತಿ ಮೊದ್ಲಿನ ತರ ಇಲ್ಲ ನಮ್ಮ ಮನೆಯಲ್ಲಿ. ಈಗ ಯಾರಿಗ್ರಿ ಕತೆ ಹೊಡಿತಿದ್ದೀರಿ? ನೀವೇ ಏನೋ ಮಾಡಿದ್ದೀರಿ. ಕಾನೂನಿಗೆ ಕರುಣೆ ಇಲ್ಲ. ಲಾಟಿ ಹೊರಗೆ ಬಂದ್ರೆ ಸದಾನಂದ ಆಚೆ ಬರ್ತಾನೆ. ನಾವು ಕೊಡ್ತೀವಿ ಕಂಪ್ಲೇಂಟು. ಮಗನ ಹೆಣ ಹುಡುಕ್ಸಿ ನ್ಯಾಯ ಕೊಡಿಸಿ ಅಂತ ನೀವು ಕಂಬಿ ಎಣಿಸೋದು. ನೀನು ಸತ್ರ ನಿನ್ನ ಮಗ ಬರ್ತಾನೆ ನಿನ್ನ ಹುಡುಕೊಂಡು. ನನಗಿನ್ನೂ ನನ್ನ ಮಗನ ಹೆಣ ಸಿಕ್ಕಿಲ್ಲ. ಕೇಶವನಾಥ ನನ್ನ ಮಗನ್ನ ಕೊಂದು ಹಾಕಿದ್ದಾರೆ. 5 ಲಕ್ಷ ತಗೊಂಡು ಎಲ್ಲಿ ಕೂತಿದ್ದಾನೆ ಅಂತ ಗೊತ್ತಾದ್ರೆ ಒಂದು ಬಿಸಾಕ್ತೀನಿ. ನೀನ್ ನಾಸಾಗಕ್ಕೆ ತಯಾರಿ ಮಾಡ್ಕೊಂಡಿದ್ದೀಕಲ್ಲ, ರಾತ್ರಿ ಆದ್ರೆ ಕೈಯಲ್ಲಿ ಬಳೆ ಚೂರು ಸೇಂದಿ ಗುಂಡೆ, ಬೆಳಗಾದ್ರೆ ಕೈಯಲ್ಲಿ ಬಿಲ್ಲು ಬಾಣ. ದುಷ್ಟನ್ನ ನಾಶ ಮಾಡಬೇಕಲ್ಲ, ಬಿಲ್ಲು ಬಾಣ ಬಳಕೆ ಆದದ್ದು ದುಡ್ಡ. ಹಿಂಗಲ್ಲ ದುಷ್ಟ ನಾಶಕ್ಕೆ ಕಲ ಅಪ್ಪಯ್ಯ ಸನೇಶ್ವರ ನನ್ನ ಕೈನಲ್ಲಿ ಬಿಲ್ಲು ಬಾಣ ಮಡಗಿರೋದು. ಬಲ ನಾನು ಬರ್ತೀನಿ ನಡೀಲ. ನಿನ್ನ ಮೈ ಮೇಲೆ ಅದು ಯಾವ ದೇವ್ರು ಬಂತ ನಾನು ನೋಡ್ತೀನಿ ನಡೀಲ. ಸೂರ್ಯ ಲೋಕಲ್ ಬಾಂಡ್ ಮಾಡ್ತೀನಿ ಅಂತಿದ್ಯಾ? ಬಾ ನಡೀಲ ಮುಂದಕ್ಕೆ. ಶುರುವಾಗದೆ ಶನಿಗುಡಿ ಪಕ್ಕ ಮೈ ಮ್ಯಾಗ ಯಾರು ಬರ ಆಟ. ಅವನವರಿದಾರ ಚೆನ್ನಿ, ನೀನ್ ಯಾವ್ದಕ್ಕೂ ಅಂಜಬೇಡ. ಆ ಮಾರನ್ ಸಿದ್ದಿನ ಮೇಲೆ ಶನೀಶ್ವರ ಬರೋದ್ ಸುಳ್ಳಾದ್ರೆ ಅವನ ಶಿಕ್ಷೆ ಅನ್ಭವಿಸ್ತಾನ್ ಬಿಡು. ಅವನ್ ಮಾಡ್ತಿರೋದ್ ಅಪಚಾರ. ಯಾವ ದೇವ್ರು ಬಲಿ ಬೇಡಲ್ಲ ಚೆನ್ನಿ. ಬಿಡು, ಅವನ್ ಯಾಕೆ ದೇವ್ರು ಬತ್ತಾನೆ ಇದೆ. 3 ತಿಂಗಳಿಗೂ ಲಗ್ನ ಕಟ್ಟಿಸ್ತಾನೆ ಅವನೇ. ಲಗ್ನ ಕಟ್ಕೊಂಡವರೆಲ್ಲ ಕೆರೆ ಬಾವಿ ನೋಡ್ಕೊತಾನೆ ಅವ್ರೆ. ಎಲ್ಲಾಗದೆ ಶಿಕ್ಷೆ. ನಾವುಗಳು ಸಾಪ ಓದ್ಕೊಂಡ್ ಬಂದಿದ್ದೀವಿ. ಸನೇಶ್ವರ ಬತ್ತವ್ರೆ ಬಾರಸಿದ್ದಪ್ಪ ಜಿಮ್ಯಾಕೆ ಸುಮಾರು ಹೊಡಿತಾರೆ. ಅನುಗ್ರಹ ಪ್ರಸಾದ ಆಯ್ತದೆ ನಮ್ ಸನ್ನಿ ಲೆಕ್ಕದ ಬಗ್ಗೆ. ನಾವು ಹೋಗ್ಬತ್ತೀನಿ. ಸನೇ 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 ನಡಿ, ನಿಮ್ಮಪ್ಪ ಕರೀತಿದ್ದಾರೆ. ಅಮ್ಮನವ್ರ ಹೆಸರು ಹೇಳ್ಕೊಂಡು ಹೊರಡು, ಎಲ್ಲ ಸರಿ ಹೋಗತ್ತೆ. ಇಟ್ಲಾಗೆ ನಿಧಿ ಉಗ್ಸತ್ತವಳ ನಿಮ್ಮವ್ವ. ಏನೇ ಮಾಡ್ತಿದ್ದೆ ಇಟ್ಲಾಗೆ? ಸನೇಶ್ವರ ಆಳ್ಕೆ ಶುರುವಾಗದೆ. ನಡಿ ನಡಿಯ ಪತಿ ಬರದಕ್ಕೋ. ಮಹಾತ್ಮ ಗಾಂಧೀಜಿ ಅಂತ ಪುಣ್ಯಾತ್ಮ, ಅವನ ಮ್ಯಾಗೆ ಬತ್ತಿರಲಿಲ್ಲ ದ್ಯಾವ್ರು. ಇನ್ನು ಈ ದುಷ್ಟ ಮಾರನಿಸಿದ್ದ ಮ್ಯಾಗ ಬತ್ತಾನೆ ಇಲ್ಲ ದ್ಯಾವ್ರು. ಸುಳ್ಳು ಕಣ್ಲ, ನಮ್ಮ ದೇಶದಾಗ ಈ ಸುಳ್ಳು ನಿಂತ್ಕೊಂಡ್ರೆ ಕಾಲಕ್ಕೆ ಮಳೆ ಬೆಳೆಯಾಗಿ ದೇಶ ಸುಭಿಕ್ಷವಾಗಿರ್ತದೆ. ನನ್ ಯೋಚನೆ ಅದು ತಿಳ್ಕ. ಇದರಿಂದ ಒಬ್ಬನಿಂದ ಸಾಧ್ಯ ಇಲ್ಲ. ಯಾವಾಗ ನೋಡು ಗಾಂಧೀಜಿ ಅಂತೀಯ. ಗಾಂಧೀಜಿಯಿಂದ ದೇಶ ಇತ್ತು, ನಿಮ್ಮಿಂದ ಯಾರಲ್ಲ ಅವ್ರ? ನೋಡ್ಲ ಡೋಗಿ, ಯಾವ್ರ ಮೈ ಮ್ಯಾಗ ಬಂದ್ರೆ ಏನ್ಲ ಹೇಳ್ಬೇಕು? ಎಲ್ಲ ಚಂದಾಕಿರಿ, ಭಯ ಬೇಡ, ಕಾಲಕ್ಕೆ ಮಳೆ ಸುರಿಸ್ತೀನಿ, ಬಿತ್ತನೆ ಬೀಜ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಅದೇ ನಮ್ ಗ್ರಾಮದಾಗೆ ಈ ದುಷ್ಟ ಮಾರನ್ ಸಿದ್ದನ್ ಮ್ಯಾಗ ಯಾವ್ರು ಬಂದ್ರೆ ಏನ್ಲ ಕೇಳ್ತಾನೆ? 4 ಎಮ್ಮೆ ಕೇಳ್ತಾನೆ, ಮೂಟೆ ರಾಗಿ ಕೇಳ್ತಾನೆ, 50 ತೆಂಗಿನಕಾಯಿ ಕೇಳ್ತಾನೆ, ಬಲಿ ಕೇಳ್ತಾನೆ. ಡಾಕ್ಟ್ರಿದನ್ನೆಲ್ಲ ನಂಬ್ತಾರೆ. ನಿಲ್ಸ್ಬಿಡ್ಬೇಕು ಕಣ್ಲ ಈ ಸುಳ್ಳಾಟನೆಲ್ಲ. ಇವತ್ತೈತೆ ಶನೀಶ್ವರಂಗೆ. ಆನೆ